ನೋಡಿ ಶಾಸ್ತ್ರಿಗಳೇ, ನಿಶ್ಚಿತಾರ್ಥ ಆದಾಗಿನಿಂದ ನಮ್ ಗಾಯತ್ರಿ ಒಂಥರ. ನೀವು ಯಾವ ವಿಷಯ ಹೇಳೋ ಅಗತ್ಯ ಇಲ್ಲ. ಈ ಕುಂಡ್ಲಿನೇ ಈ ಹುಡುಗಿ ಭವಿಷ್ಯ ಏನು ಅಂತ ಎಲ್ಲ ಹೇಳ್ತಾ ಇದೆ, ಕೇಳಿಸ್ಕೊಳ್ಳಿ. ಈಗ ಈಕೆ ಯಾಕೆ ಹೀಗಾಡ್ತಾಳೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಇವೆಲ್ಲ ಭವಿಷ್ಯದ ಅಪಾಯಕಾರಿ ಮುನ್ಸೂಚನೆಗಳಷ್ಟೇ. ಅಲ್ಲ, ನೀವು ಹೀಗೆ ಹೆದರಿಸಿದ್ರೆ ಹಾಗೆ. ಹೆದರಿಸ್ತಿಲ್ಲ. ನೀವು ನಿಶ್ಚಿತಾರ್ಥ ಮಾಡೋ ಬದಲು ನಾನು ಹೇಳಿದ ಶಾಂತಿ ಪರಿಹಾರ ಅಲ್ಲಿ ಮುಗಿಸಿ ನೇರವಾಗಿ ಮದುವೆ ಮಾಡಬೇಕಾಗಿತ್ತು. ಈಗ ಪರಿಹಾರ ಕಾರ್ಯ ಯಾವತ್ತು ಮಾಡಬೇಕು? ಇವತ್ತೇ ನಡಿಬೇಕಾದ ವಿಧಿವಿಧಾನಗಳನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಿಂದೆ ಶುಭ ಮುಹೂರ್ತ. ಇವತ್ತು ಸಂಜೆ ನಡಿಬೇಕಾದ ಪರಿಹಾರ ಕಾರ್ಯದಲ್ಲಿ ಯಾವುದೇ ತೊಂದರೆ ತೊಡಕು ಆಗಬಾರದು. ಹಾಗೇನಾ ಆದ್ರೆ ಗಾಯತ್ರಿ ಜೀವಕ್ಕೆ ಅಪಾಯ. ಪಾಪ ಎಲ್ಲ ಗಾಯತ್ರಿಗಾಗೋದನ್ನ ಹೇಳ್ತಾ ಇದ್ದಾರೆ, ಆದ್ರೆ ಅವಳು ಸತ್ತಿದಾಳೆ ಅನ್ನೋದನ್ನ ಮಾತ್ರ ಜಾತಕ ಹೇಳ್ತಾನೆ ಇಲ್ಲ. ಕಲ್ಯಾಣಿಯಲ್ಲಿ ಗಾಯತ್ರಿ ಸ್ನಾನ ಮಾಡಿ ಹೋಮದ ಕುಂಡ ಮುಂದೆ ಕೂತ್ಕೊಂಡು ಹೋಮ ಮಾಡಬೇಕು. ಒಂದು ಗುಂಡ್ಕಲ್ನ ಗಂಡ ಅಂತ ಭಾವಿಸಿ ಪೂಜೆ ಮಾಡಬೇಕು. ನಂತರ ಗಾಯತ್ರಿನ ಅದ್ರ ಜೊತೆ ಮದುವೆ ಮಾಡಿಸ್ಬೇಕು. ಶಾಸ್ತ್ರಗಳೆಲ್ಲ ಮದುವೆ ತರನೇ ಆಗಿ ಆ ಗುಂಡು ಕಲ್ಲಿಗೆ ತಾಳಿ ಮುಟ್ಟಿಸಿ ಅದೇ ತಾಳಿನ ಗಾಯತ್ರಿ ಕೊರಡೆಗೆ ಕಟ್ಟಿಸ್ಬೇಕು. ನಂತರ ಗಂಡ ಅಂತ ಭಾವಿಸಿರೋ ಆ ಗುಂಡು ಕಲ್ಲನ್ನ ಬಾವಿಗೆ ಹಾಕ್ಬಿಡಿ. ಅಲ್ಲಿಗೆ ತಾಳಿ ಕಟ್ಟಿದ ಮೊದಲನೇ ಗಂಡ ತೀರ್ಕೊಂಡಂತಾಗುತ್ತೆ. ಆಮೇಲೆ ಆಕೆನ ಕಲ್ಯಾಣಿಲಿ ಮುಳುಗಿಸಿ ವೈದವ್ಯ ಶಾಸ್ತ್ರ ಮುಗಿಸಿ, ಅಂದ್ರೆ ಆಕೆ ಬಳೆ ತೆಗೆದು ತಾಳಿ ತೆಗೆದು ಕುಂಕುಮ ಅಳಿಸಿ ಕಲ್ಯಾಣಿಯಲ್ಲಿ ಮುಳುಗಿಸಿ ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಪ್ರದಕ್ಷಿಣೆ ಮಾಡಿಸಿ. ಅಲ್ಲಿಗೆ ತಾಳಿ ಕಟ್ಟಿದ ಮೊದಲನೇ ಗಂಡ ತೀರ್ಕೊಂಡ ಅಂತಾಗುತ್ತೆ. ಅಲ್ಲಿಗೆ ಎಲ್ಲ ಪರಿಹಾರ ಕಾರ್ಯಗಳು ಮುಗ್ದಂಗಾಗುತ್ತೆ. ಮುಂದೆ ಯಾವುದೇ ವಿಘ್ನಗಳಿಲ್ಲದೆ ಗಾಯತ್ರಿ ಮದುವೆ ನೆರವೇರುತ್ತೆ. ಸಾಕು ಮುದ್ದು ಮಾಡಿದ್ದು, ಟೈಮ್ ಇಲ್ಲ, ನಾನು ಬರ್ತೀನಿ. ಆಯ್ತಾ? ಆಯ್ತು. ತಡಿಯೋ, ತಾತಂದು ಆಯುರ್ವೇದ ಚೂರ್ಣ ಇದೆಯಲ್ಲ, ಅದು ಮುಗ್ದೋಗಿದೆ, ತಗೊಂಡ್ಬಂದ್ಬಿಡೋ. ಸರಿ, ಬರ್ತಾ ತರ್ತೀನಿ. ಇಲ್ಲ, ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗುತ್ತೆ. ಆ ಚೂರ್ಣ ಇಲ್ಲದೆ ತಾತ ಏನು ತಿನ್ನೋದು ಇಲ್ಲ, ಅದಕ್ಕೆ ತಂದ್ಬಿಡು. ಮಾರುತಿಗೆ ಹೇಳಿದ್ರೆ? ಮಾರುತಿ ಬೇರೆಯವ್ರೆಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಇರೋರು ನೀನೊಬ್ನೇ. ಪ್ಲೀಸ್. ಸರಿ, ತರ್ತೀನಿ. ಆಶ್ರಯ ಕೊಟ್ಟವ್ರನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಬೇಜಾರು ನಿನಗಿರಬಹುದು, ಆದ್ರೆ ಜನ್ಮ ಕೊಟ್ಟವರು ನಿನ್ನನ್ನು ನೋಡಕ್ಕಾಗದೆ ಎಷ್ಟು ಒದ್ದಾಡ್ತಿರ್ಬೋದು ಅನ್ನೋದನ್ನ ಯೋಚನೆ ಮಾಡಿದ್ದೆ. ಜೀವನದ ದಾರಿಯಲ್ಲಿ ಎಷ್ಟೋ ಸಂಬಂಧಗಳು ಬರ್ತವೆ ಹೋಗ್ತವೆ. ಅದರಲ್ಲಿ ಕೆಲವನ್ನ ಕಡೆ ತನಕ ಉಳಿಸ್ಕೋಬೇಕಾಗತ್ತೆ, ಆದ್ರೆ ಇನ್ ಕೆಲವನ್ನ ದಾರಿ ಮಧ್ಯದಲ್ಲೇ ಅದನ್ನ ಬಿಡಬೇಕಾಗತ್ತೆ. ಯಾವ ಸಂಬಂಧನ ಉಳಿಸ್ಕೋಬೇಕು, ಯಾವ ಸಂಬಂಧನ ಬಿಡಬೇಕು ಅನ್ನೋದನ್ನ ನೀನು ಯೋಚನೆ ಮಾಡ. ಯೋಚನೆ ಮಾಡೋದಕ್ಕೆ ಇನ್ನೇನು ಉಳ್ದಿಲ್ಲ ಮಾವ, ನಾ ತಯಾರಿದ್ದೀನಿ. ಬರ್ತೀನಿ. ಇನ್ನೇನೋ ರಾಘವ ಬಂದ್ಬಿಡ್ತಿದ್ದ. ಅವ್ರು ಬರೋದ್ ಬೇಕಾಗಿಲ್ಲ. ಅವ್ರು ಇಲ್ದಿರುವಾಗ್ಲೇ ನನ್ನ ಮನ್ಸು ಮುರಿಯೋದಕ್ಕೆ ಸಾಧ್ಯ. ಬರ್ತೀನಿ. ತಂಗಿಯಮ್ಮ, ಬರೀ ತಂಗ್ಯಮ್ಮ ಅಲ್ಲ ಅಣ್ಣ, ದೇವರು ಕೊಟ್ಟ ತಂಗ್ಯಮ್ಮ. ನೀನ್ ಪ್ರತಿ ಸಲ ನನ್ನನ್ನು ಆ ರೀತಿ ಕರೆಯುವಾಗ ನಾನು ಏನಕ್ಕಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಈಗ ನನಗದ್ರ ನಿಜವಾದ ಅರ್ಥ ಏನು ಅಂತ ಗೊತ್ತಾಯ್ತು. ನನ್ನ ವಿಷಯ ನನಗೆ ಗೊತ್ತಾಗ್ದಿರೋ ಹಾಗೆ ನೋಡ್ಕೊಳಕ್ಕೆ ನೀನು ತುಂಬಾನೇ ಪ್ರಯತ್ನ ಪಟ್ಟೆ ಅಣ್ಣ. ಥ್ಯಾಂಕ್ಸ್. ಪ್ರತಿಯೊಂದು ಜೀವಕ್ಕೂ ತಾಯಿ ಅಗತ್ಯ ಇರುತ್ತೆ ಅಂತ ಹೇಳ್ತಾರೆ. ನೀವು ನಂಗೆ ಆ ಸ್ಥಾನ ತುಂಬಿದ್ರಿ. ಆದ್ರೆ ಈ ನೆನಪಿರೋವರೆಗೂ ನೀವೇ ನನ್ನ ತಾಯಿ. So